ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ManeMaddhu ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮುಖದಲ್ಲೆಲ್ಲ ಅಥವಾ ಮೈಯಲ್ಲಿ ಎಲ್ಲೇ ಇರಲಿ ಎಸ್ಪೆಷಲಿ ಮುಖದಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಕಲೆಗಳೆಲ್ಲ ಆಗ್ತಾ ಇರುತ್ತಲ್ವ. ಸೊ ಅದರಲ್ಲಿ ನಾರ್ಮಲ್ ಆಗಿ ಆಗೋದಂತ ಹೇಳಿದರೆ ಬಂಗು, ಹೈಪರ್ ಪಿಗ್ಮೆಂಟೇಷನ್ ಅಂತಲೇ ಹೇಳ್ತಾರೆ. ಸೊ ಇದು ಆದಾಗ ಅದನ್ನ ಆ ಕಲೆನ ಹೋಗಿಸೋದು ತುಂಬಾ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ಇವತ್ತೊಂದು ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ, ಮತ್ತು ಯಾಕೆ ಯಾವ ರೀಸನ್ನಿಂದ ಅದಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಸ್ಕಿನ್ ಕಲರ್ ಅಂದರೆ ಚರ್ಮದ ಕಲರ್ ನಾರ್ಮಲ್ಗಿಂತ ತುಂಬ ಡಾರ್ಕ್ ಆಗುತ್ತೆ ಕೆಲವೊಂದು ರೀಸನಿಂದ. ಇದನ್ನೇ ನಾವು ನಾರ್ಮಲ್ ಆಗಿ ಬಂಗು ಅಂತ ಕರೆಯೋದು. ಸೊ ಇದಕ್ಕೆ ಬೇರೆ ಬೇರೆ ಥರ ರೀಸನ್ ಕೂಡ ಇರುತ್ತೆ. ಕೆಲವೊಬ್ಬರಿಗೆ ಮೆಡಿಸಿನ್ಸ್ ಏನಾದರೂ ತೊಗೊಂಡಾಗ ಅಥವಾ ಕೆಲವೊಂದು ರೀತಿಯ ಮೆಡಿಸಿನ್ಸ್ಗಳನ್ನು ತೊಗೊಂಡಾಗ ಈ ರೀತಿ ಆಗುತ್ತೆ. ಇನ್ನು ಕೆಲವೊಂದು ಸರಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಗುವಂತಹ ಹಾರ್ಮೋನ್ ಚೇಂಜಸ್ ಏನಿರುತ್ತಲ್ಲ, ಇದರಿಂದ ಕೂಡ ಸ್ಕಿನ್ ಕಲರ್ ಚೇಂಜ್ ಆಗಿ ಅದು ಬಂಗು ಥರ ಆಗುತ್ತೆ. ಹಾಗೆಯೇ ಇನ್ನೂ ತುಂಬ ಜನಕ್ಕೆ ಆಗೋದಂತ ಹೇಳಿದರೆ ಲೇಡೀಸ್ಗೆ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ಆಗಿ ಹಾರ್ಮೋನ್ ಚೇಂಜಸ್ ಆಗುತ್ತಲ್ವ ಪ್ರೆಗ್ನೆನ್ಸಿಯಲ್ಲಿ, ಸೊ ಆವಾಗ ಕೂಡ ಆಗುತ್ತೆ. ಇನ್ನು ಕೆಲವೊಂದು ಸರಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ, ನಮಗೇನಾದರೂ ಸಣ್ಣ ಪುಟ್ಟ ಗಾಯ ಆಗಿರುತ್ತೆ, ಏನೋ ಆಗಿರುತ್ತೆ, ಅದೇ ಮುಂದೆ ಆ ಕಲೆ ಹಾಗೆ ಉಳ್ಕೊಂಡು ಅದು ಜಾಸ್ತಿ ಆದಾಗ ಕೂಡ ಹೈಪರ್ ಪಿಗ್ಮೆಂಟೇಷನ್ ಆಗುತ್ತೆ. ಇನ್ನೊಂದು ನಾರ್ಮಲ್ ರೀಸನ್ ಅಂತ ಹೇಳಿದರೆ, ಬಿಸಿಲು ಜಾಸ್ತಿ ಬೀಳ್ತಾ ಇದ್ದರೆ ಚರ್ಮದ ಮೇಲೆ ಆವಾಗ ಕೂಡ ಆಗುತ್ತೆ. ನಾರ್ಮಲ್ ಆಗಿ ಬಂಗು ಆಗೋದೇ ಜಾಸ್ತಿ ಬಿಸಿಲು ಯಾವ ಪಾರ್ಟ್ ಮೇಲೆ ಬೀಳುತ್ತೆ ಅಲ್ಲಿ ಆಗೋದು. ಸೊ ಇದೆಲ್ಲ ಸಿಂಪಲ್ ರೀಸನ್ಗಳಾದರೆ ಇದಕ್ಕೆ ಈಗ ಒಂದು ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಫಸ್ಟಿಗೆ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ, ಅದನ್ನ ಕಟ್ ಮಾಡ್ಕೊಂಬಿಡ್ತೀನಿ. ನಿಂಬೆಹಣ್ಣು ನಾರ್ಮಲಾಗಿ ನಾವು ಯಾವುದೇ ರೀತಿಯ ಕಲೆನೆಲ್ಲ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಇದಕ್ಕೂ ಕೂಡ ನಾವು ಯೂಸ್ ಮಾಡಬಹುದು. ಇವಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ತಗೊಳ್ಬೇಕು. ಏನಾದರೂ ಜಾಸ್ತಿ ಇದೆ ಮುಖದಲ್ಲಿ ಅಥವಾ ಕೈಯಲ್ಲೆಲ್ಲ ಜಾಸ್ತಿ ಇದೆ ಅಂತಂದರೆ ಇನ್ನು ಸ್ವಲ್ಪ ಜಾಸ್ತಿನೂ ತೊಗೊಳ್ಬಹುದು. ಇದಕ್ಕೆ ಇವಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನನು ನಾರ್ಮಲ್ ಆಗಿ ನಮಗೆ ಸ್ಕಿನ್ಗೆ ಯಾವುದೇ ರೀತಿಯ ಅಲರ್ಜಿ ಇರಲಿ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಒಂದು ತುಂಬ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ಸೊ ಇದೆರಡನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಪೇಸ್ಟ್ ರೀತಿ ಆದರೆ ಓಕೆ, ಇಲ್ಲ ಈ ಥರ ಪೌಡರ್ ಥರ ಆಯಿತು ಅಂತಾದರೆ ನೀವು ಇದಕ್ಕೆ ಸ್ವಲ್ಪ ಬೇಕಾಗುವಷ್ಟು ಹಾಲನ್ನು ಹಾಕ್ಕೊಳ್ಬಹುದು. ಕಾಯಿಸದೇ ಇರೋ ಹಾಲಾದರೆ ತುಂಬಾ ಒಳ್ಳೆಯದು, ಹಾಗೆ ಹಸಿ ಹಾಲು ಹಾಕಿದರೆ ತುಂಬ ಒಳ್ಳೆಯದು. ಇಲ್ಲ ಅದು ಇಲ್ಲ ಅಂತಾದರೆ ನೀವು ಕಾಯಿಸಿರೋ ಹಾಲು ಬೇಕಂದರೆ ಹಾಕ್ಕೊಳ್ಬಹುದು. ಜಸ್ಟ್ ಒಂದು ಪೇಸ್ಟ್ ರೀತಿ ಆಗೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಲನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾರ್ಮಲಿ ಒಂದು ಅರ್ಧ ಸ್ಪೂನ್ ಅಥವಾ ಮುಕ್ಕಾಲು ಸ್ಪೂನ್ ಹಾಲು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪೇಸ್ಟನ್ನು ಎಲ್ಲಿ ಪಿಗ್ಮೆಂಟೇಷನ್ ಅಥವಾ ಬಂಗು ಇದೆ ಅಲ್ಲ ಅಲ್ಲಿಗೆ ಹಚ್ಕೊಂಡು ಒಂದು 15ರಿಂದ 20 ನಿಮಿಷ ಬಿಡಬೇಕು, ಕರೆಕ್ಟಾಗಿ ಒಣಗೋ ತನಕ. ಆಮೇಲೆ ತಣ್ಣಗಿನ ನೀರಲ್ಲಿ ಸೋಪ್ ಏನು ಹಾಕ್ದೇ ವಾಶ್ ಮಾಡಬೇಕು. ಈ ಥರ ಡೈಲಿ ಮಾಡಬೇಕಾಗತ್ತೆ. ಒಂದು ಮಿನಿಮಮ್ ಅಂದರೂ 2 ಅಥವಾ 3 ವೀಕ್ಸ್, ಒಂದು 2ರಿಂದ 3 ವಾರ ಆದಮೇಲೆ ಡಿಫ್ರೆನ್ಸ್ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರತಿದಿನ ಮಾಡಬೇಕಾಗತ್ತೆ ಈ ಥರ. ಬಂಗು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಸಿಂಪಲ್ ಮನೆಮದ್ದನ್ನು ನೋಡಿದ್ರಿ ಅಲ್ವಾ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.